ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಶತಮಾನಗಳ ರಾಮಭಕ್ತರ ಬಯಕೆ ಈಡೇರೋದಕ್ಕೆ ಕೇವಲ ಕೆಲವೇ ಗಂಟೆಗಳು ಬಾಕಿ ಇದೆ. ಸೋಮವಾರ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯುತ್ತೆ. ರಾಮರಾಜ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ರೆ, ಇತ್ತ ಪೂಜೆಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಸರಸ್ವತಿ ನದಿಯಿಂದ ಪುಣ್ಯ ಜಲ ಬಂದಿದೆ. ಕೇಂದ್ರ ಸರ್ಕಾರದ ಹಿಟ್ ಅಂಡ್ ರನ್ ಕಾನೂನಿನ ವಿರುದ್ಧ ಲಾರಿ ಚಾಲಕರು ಮಾಲಕರು ಸಿಡಿದೆದ್ದಿದ್ದಾರೆ. ಕಳೆದ 3 ದಿನಗಳಿಂದ ದೇಶದಾದ್ಯಂತ ಮುಷ್ಕರ ಮಾಡ್ತಾ ಇದ್ದು, ಬಂದ್ನ ಬಿಸಿ ರಾಜ್ಯಕ್ಕೂ ತಡ್ತಾ ಇದೆ. 20 ಅಡಿ ಮೇಲಿಂದ ಎಂಟ್ರಿ ಕೊಡುವಾಗ ಏರಿಯಲ್ ರೋಪ್ ಕಟ್ಟಾಗಿ ಅಮೆರಿಕ ಮೂಲದ ಮಿಸ್ಪೆಕ್ಸ್ ಕಂಪನಿಯ ಸಿಇಒ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಷ್ಟಪಟ್ಟು ತಾನೇ ಕಟ್ಟಿ ಬೆಳೆಸಿದ ಕಂಪನಿಯ 25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಜಯ್ ಶಾ ಉಸಿರು ಚೆಲ್ಲಿದ್ದಾರೆ. ಮಾಜಿ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾಗೆ ಆಕೆಯ ಪತಿ ಪಾಕ್ ಮಾಜಿ ಕ್ರಿಕೆಟರ್ ಶೋಯಬ್ ಮಲಿಕ್ ಶಾಕ್ ಕೊಟ್ಟಿದ್ದಾರೆ. ಸದ್ದಿಲ್ಲದೆ 3ನೇ ನಿಕಾ ಆಗಿ ಸಂಚಲನ ಸೃಷ್ಟಿಸಿದ್ದಾರೆ. ಇತ್ತ ಸಾನಿಯಾ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.